ಎಲ್ಲ ನಮ್ಮ ಹುಡುಗರು ಅವ್ರ ದೋಸ್ತರನ್ನ ಕರ್ಕೊಂಡು ಆಮೇಲೆ ಒಟ್ಟೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ಕುಂತು ಮಾತಾಡ್ತಿರ್ತಾರೆ ಇಲ್ಲಿ. ಎಷ್ಟು ರಿಕ್ವೆಸ್ಟ್ ಬಂದು ಇವತ್ತು. ಅನಾಹುತ ಬಂದಪ್ಪ, ಗಾಡಿ 1950 ಮಾಡೆಲ್ ಇದೆ. ನಮ್ಮ ಫ್ರೆಂಡ್ಸ್ ಜೊತೆ ಅದು ವೈಬ್ ಹಂಗಿತ್ತು, ಆ ದೇವ್ರ ಹಂಗೆ ಮಾಡ್ಸೈತ್ ನಮ್ಮನ್ನ. ಇದೆ ನಮ್ಮ ಕಾಲೇಜಿನ ಗಣೇಶ್ ಟೆಂಪಲ್. ಯಾವುದೋ ಇವೆಂಟ್ ಆಗಲಿ ಏನೋ ನಮ್ದು ಡಿಸ್ಕಷನ್ಸ್ ಇದ್ರೂ ನಾವು ಇಲ್ಲೇ ಬಂದು ಮಾಡ್ತೀವಿ. ಇದೊಂಥರ ಪೀಸ್ ಪ್ಲೇಸ್ ಇದ್ದಂಗೆ ನಮ್ಮ ಕಾಲೇಜಿಂದ. ಎಲ್ಲ ನಮ್ಮ ಹುಡುಗರು ಅವ್ರ ದೋಸ್ತರನ್ನ ಕರ್ಕೊಂಡು ಆಮೇಲೆ ಒಟ್ಟೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ಕುಂತು ಮಾತಾಡ್ತಿರ್ತಾರೆ ಇಲ್ಲಿ. ಚಲೋ ಐತೆ ಅದಕ್ಕೂ ಮಾತಾಡೋಕ್ಕೂ. तू समझा? हाँ नहीं तू समझा नहीं. ಆಮೇಲೆ ಕ್ಲಾಸಸ್ ಎಲ್ಲ ಬಂಕ್ ಮಾಡಿ ಇಲ್ಲೇ ಬಂದಿರ್ತೀವಿ, ಯಾರಿಗೆ ಹೇಳ್ಬೇಡ್ರಿ. शाबाश बेटा. ಪ್ರತಿ ವರ್ಷ ಇನ್ಸಿಗ್ನಿಯಾ 2 ದಿನ ಆಕೈತಿ. ಫಸ್ಟ್ ಡೇ ಮೇನ್ ಅಟ್ರಾಕ್ಷನ್ ಏನಂದ್ರೆ ಆಟೋ ಎಕ್ಸ್ಪೋ. ಆಟೋ ಎಕ್ಸ್ಪೋ ಒಳಗೆ ಮಾಡಿಫೈಡ್ ಕಾರ್ಸ್, ವಿಂಟೇಜ್ ಕಾರ್ಸ್, ಬೈಕ್ಸ್, ಸೂಪರ್ ಬೈಕ್ಸ್ ಎಲ್ಲ ಬಂದಿರ್ತಾವೆ. ಎಕ್ಸಾಸ್ಟ್ ಇರೋ ಬೈಕ್, ಮಾಡಿಫೈಡ್ ಎಕ್ಸಾಸ್ಟ್ ಇರೋ ಬೈಕ್, ಹಿಂಗೆ ವೆರೈಟೀಸ್ ಆಫ್ ಕಾರ್ಸ್, ಬೈಕ್ಸ್ ಬಂದಿರ್ತಾವೆ. ಬರ್ರಿ ನಿಮಗೆ ತೋರಿಸ್ತೇವೆ ಯಾವ ಬೈಕ್ ಬಂದಾವ ಅಂತೇಳಿ. ಬರ್ರ 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 ಬರ್ರ. ಗಾಡಿ 1950 ಮಾಡೆಲ್ ಇದೆ. ಯಪ್ಪ, ಒಂದೊಂದು ಗಾಡಿನೂ ಎಪಿಕ್ ಅದಾವೆ. ಈ ಗಾಡಿ ಅಂತೂ ಅನಾಹುತ ಐತಿ. 1950 ಮಾಡೆಲ್ ಇದೆ, ರಿಸ್ಟೋರ್ ಮಾಡಿದ ಗಾಡಿ. ಸೆಕ್ಸಿ ಐತಿ ಗಾಡಿ ಮಾತ್ರ. ಗಾಡಿ ನೋಡ್ರಿ ಹೆಂಗೈತಿ. A few inches later. ಈಗ ಇನ್ಸಿಗ್ನಿಯಾ ನಿಂದು ಸೆಕೆಂಡ್ ಇನ್ಸಿಗ್ನಿಯಾ ಇದೆ. ಸೊ ನಿಂಗೆ ಹೆಂಗೆ ಅನಿಸ್ತು ಇನ್ಸಿಗ್ನಿಯಾ? ಇನ್ಸಿಗ್ನಿಯಾ ಭಾಳ ಚಲೋ ಇರ್ತೈತಿ. ಆಟೋ ಎಕ್ಸ್ಪೋ ಎಲ್ಲ ಇರುತ್ತೆ. ಆಮೇಲೆ ಕೆಲವೊಂದು ಇವೆಂಟ್ ಇರುತ್ತೆ. ಒಂದೊಂದು ಬ್ರ್ಯಾಂಡ್ಸಿಂದ ಒಂದೊಂದು ಇವೆಂಟ್ ಮಾಡ್ತಾರೆ. ಈಗ ಟೀಮ್ ವಾಯ್ಸ್ ಅಂತ ಬಂದರೆ ಮ್ಯೂಸಿಕ್, ಡ್ರಾಮಾ, ಸ್ಟ್ರೀಟ್ ಪ್ಲೇ. ನೀ ಎದ್ರಾಗಿದ್ದಿ ಮ್ಯೂಸಿಕ್ನಾಗ? ನಾ ಮ್ಯೂಸಿಕಲ್ಲಿದ್ದೀನಿ. ಚಲೋ ಇರುತ್ತೆ. ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಸೀನಿಯರ್ಸ್ ಎಲ್ಲ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಸೀನಿಯರ್ಸ್ ಎಲ್ಲ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಎಷ್ಟು ರಿಕ್ವೆಸ್ಟ್ ಬಂದು ಇವತ್ತು? ಬರೀ ಇಂಥದೆಯಾ? ತರಣೆ, ಈಗ ಇವೆಂಟ್ ಫಸ್ಟ್ ಡೇ ನೀನು ಇದ್ದಿ. ಸೊ ನಿಂಗೆ ಹೆಂಗೆ ಅನಿಸ್ತು ಇನ್ಸಿಗ್ನಿಯಾ ಇವೆಂಟ್ ಫಸ್ಟ್ ಡೇ? ಅಂದ್ರೆ ಇಷ್ಟೆಲ್ಲ ಧೂಮ್ ಧಾಮ್ ಆಗಿ ಡೆಕೋರೇಷನ್ಸ್ ಎಲ್ಲ ಮಾಡಾರೆ, ಮಜ್ಜಾ ಕಾಣತೈತಿ ಕಾಲೇಜ್. ಹೆಂಗೆ ಅನಿಸ್ತು ನಿಂಗೆ? ಇನ್ಸಿಗ್ನಿಯಾ ನಡ್ಯಾತೈತಿ, ಚಲೋ ನಡ್ಯಾತೈತಿ. ಆದ್ರೆ ಹುಡುಗಿಯಾರು ಮಸ್ತ್ ಅದಾರ. ಏ ರಹಾ नहीं जाता, तड़प ही ऐसी है ना. ಮಸ್ತ್ ಅದಾರ. ಹಾಂ, ಭಾರಿ ಅದಾರ ರೀ. ನಾನು ನೋಡಿಲ್ಲ ಅಂದ್ರು ಚಲೋ ಅದಾರ. ದೋಸ್ತರೆಲ್ಲ ಹೇಳಾರಲ್ಲ, ಹಂಗೆ ಹೇಳಿ ಕೇಳ್ಪಟ್ಟೆ ಚಲೋ ಅದಾರ. ನಾನಂತೂ ನೋಡಿಲ್ಲ ರೀಪ್ಪ ಯಾರಿಗೂ. ಹಾಂ, ಈಗ ಸ್ಕಿಟ್ ಐತಲ್ಲ ನಾಳೆ, ಈಗ ಅದಕ್ಕೆ ಎಷ್ಟು ಅಂದ್ರೆ ಲಾಸ್ಟ್ ನೀವು ಆಡಿಯೋ ಪರ್ಫಾರ್ಮ್ ಮಾಡೋದು ಲಾಸ್ಟ್ ನೀವು ಅಟೆಂಡ್ ಆಗ್ಬೋದು. ಬಟ್ ಆಡಿಯೋ ಒಳಗೆ ನೀವು ಲಾಸ್ಟ್ ಪರ್ಫಾರ್ಮೆನ್ಸ್ ಸ್ಕಿಟ್ ಹೇಳ್ಬೇಕಂತಂದ್ರೆ ಅದು ನನ್ನ ಟೀಮು. ಸೊ ಸ್ಕಿಟ್ಟಿನ ಬಗ್ಗೆ ಎಮೋಷನ್ಸ್ ಎಷ್ಟದಾವ, ಅದು ಹೆಂಗಂತೇಳಿ ನಾ ಅಷ್ಟೇ ಫೀಲ್ ಮಾಡ್ಕೋಬೋದು. ಸೊ ನಾ ಸ್ಕಿಟ್ ಬಿಟ್ಟು ಹೋಗ್ತೇನೆ ಅಥವಾ ನನ್ನ ಸ್ಕಿಟ್ಟಿನ ಲಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ರೆ ಭಾಳ ಕೆಟ್ಟ ಎಮೋಷನ್ ಆಗ್ತೀನಿ. ಬಿಕಾಸ್ ನನ್ನ ಸ್ಕಿಟ್ ಜೊತೆ ಎಮೋಷನ್ಸ್ ಭಾಳ ಅದಾವ. ಸೊ ಲಾಸ್ಟ್ ಸ್ಕಿಟ್, ಲಾಸ್ಟ್ ಇನ್ಸಿಗ್ನಿಯಾ, ಲಾಸ್ಟ್ ಡೇಸ್ ಎಲ್ಲ ಭಾಳ ಮಜಾ, ಭಾಳ ಮಿಸ್ ಮಾಡ್ಕೋತೀನಿ ಅಷ್ಟೇ. ಈಗ ಬೇರೆ ಬೇರೆ ಕಾಲೇಜಿಂದ ಎಲ್ಲ ಹುಡುಗಿಯರೆಲ್ಲ ಬಂದಿದ್ರೆ ನಿನಗೆ ಹೆಂಗೆ ಅನಿಸ್ತದೆ? ಹುಡುಗರು ನೋಡಿದೇನಿಲ್ಲ ಫಸ್ಟ್ ಹುಡುಗರ್ನ. ಆಮೇಲೆ ಈಗ ಮುಂದೆ ನಾಳೆ ವರುಣ್ ಜನ್ ಪರ್ಫಾರ್ಮೆನ್ಸ್ ಅದಲ್ಲ, ಅದ್ರ ಬಗ್ಗೆ ಭಾಳ ಈಗ ಎಕ್ಸೈಟೆಡ್ ಆಗ್ಲತ್ತೀನಿ ನಾನು. ಅಂದ್ರೆ ಈಗ ನಿಂಗೆ ಹುಡುಗಿಯರೆಲ್ಲ ಹೆಂಗೆ ಅನ್ಸಿದ್ರೆ? ಚುಬ್ಬೆ ಹುಡುಗಿಯರೆಲ್ಲ ಅಂದ್ರೆ ಚಲೋನೇ ಇದ್ರು, ಅಂದ್ರೆ ಮೊದ್ಲಿಕ್ಕಿಂತ ಚಲೋನೇ ಇದ್ರು. A few moments later. ಗೈಸ್, ಈಗ ಒಂದು 7:30 to 8 ಆಗಕ್ಕೆ ಬಂದ ಟೈಮ್.
ಮೇನ್ ಸ್ಟೇಜ್ ಮ್ಯಾಗ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಪರ್ಫಾರ್ಮೆನ್ಸಸ್ ಅದಾವೆ. ಡೇ 1 ಇನ್ಸಿಗ್ನಿಯಾದ ಮೇನ್ ಸ್ಟೇಜ್ ಮ್ಯಾಗ ಸೆಲೆಕ್ಟೆಡ್ ಟೀಮ್ಸ್ ಡ್ಯಾನ್ಸಿಂದ ಮತ್ತು ಮ್ಯೂಸಿಕ್ ಟೀಮ್ಸ್ ಪರ್ಫಾರ್ಮ್ ಮಾಡ್ತಾರೆ. ನಾನು ಅಂದರೆ ಫಸ್ಟ್ ಟೈಮ್ ನೋಡತ್ತೇನೆ, ಯಾಕಂದ್ರೆ ನಾನು ಎವ್ರಿ ಟೈಮ್ 1 ಇಯರ್ಲಿ 3 ಇವೆಂಟ್ ಅಕ್ಕಾವು ಕಾಲೇಜ್ ಒಳಗೆ. ಒಂದು ಫ್ರೆಷರ್ಸ್ ಆಕೈತಿ, ಫ್ರೆಷರ್ಸ್ ನಮಗೆ ಪರ್ಫಾರ್ಮ್ ಮಾಡೋಕೆ ಒಂದೇ ಸತಿ ಸಿಗ್ತೈತಿ ಆ್ಯಸ್ ಅ ಫ್ರೆಷರಾಗಿ ಬಂದಾಗ. ಆಮೇಲೆ ಫಿಯೆಸ್ಟಾ ಅಂತ ಒಂದು ಇವೆಂಟ್ ಆಕೈತಿ. ಆಮೇಲೆ ದೊಡ್ಡ ಇವೆಂಟ್ ಅಂದರೆ ಇನ್ಸಿಗ್ನಿಯಾ. ಫಿಯೆಸ್ಟಾ ಒಳಗೆ ನಾನು ಪರ್ಫಾರ್ಮ್ ಮಾಡಿದ್ದೆ, ಫ್ರೆಷರ್ ಒಳಗೂ ನಾನು ಪರ್ಫಾರ್ಮ್ ಮಾಡಿದ್ದೆ. ಹಾಗಾಗಿ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಯಾವುದೂ ನೋಡೇ ಇಲ್ಲ ಇಲ್ಲಿ ತನಕ. ನಮ್ಮ ಕಾಲೇಜ್ ಅವ್ರದ್ದು ಟೀಮ್ಸ್ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂದರೆ ನೋಡೀನಿ, ಬಟ್ ಅಷ್ಟು ನೋಡಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ನಾನು ವಿಟ್ನೆಸ್ ಮಾಡತ್ತೀನಿ ಪರ್ಫಾರ್ಮೆನ್ಸಸ್ನ. ಸೊ ಹೆಂಗಾಗ್ಯಾವ, ಏನಾಗ್ಯಾವ, ಹೆಂಗೆ ಹಾಡ್ತಾರೆ, ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡುಂಬರ್ರಿ. ಬರ್ರಿ. ಭಾಳ ಅಂದ್ರೆ ಭಾಳ ಚಲೋ ಪರ್ಫಾರ್ಮ್ ಮಾಡಿದ್ರೆ. ಒಂದೊಂದು ಟೀಮು ನೆಕ್ಸ್ಟ್ ಲೆವೆಲ್ ಇದ್ದು, ಡ್ಯಾನ್ಸ್ ಆಗಲಿ, ಮ್ಯೂಸಿಕ್ ಪರ್ಫಾರ್ಮೆನ್ಸಸ್ ಆಗಲಿ. ಇಷ್ಟು ಟ್ಯಾಲೆಂಟ್ಸ್ ಅದಾರ, ಇಷ್ಟು ಟ್ಯಾಲೆಂಟೆಡ್ ಪೀಪಲ್ ಅದಾರ ನಮ್ಮ ಕಾಲೇಜ್ನಾಗ ಅಂತ ಇವತ್ತು ಗೊತ್ತಾಗಿದ್ದು. ಇಷ್ಟು ಡೆಡಿಕೇಟೆಡ್ ಟೀಮ್ಸ್ ಅದಾವೆ. ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಯಾಕಂದ್ರೆ ನಂಗೆ ಪರ್ಫಾರ್ಮೆನ್ಸ್ ನೋಡಿ ನಾ ಹುಚ್ಚಾಗೇನಿ, ಹಿಂಗೂ ಪರ್ಫಾರ್ಮ್ ಮಾಡ್ತಾರ ನಮ್ಮ ಕಾಲೇಜ್ನಾಗ, ಇಂಥವ್ರು ಅದಾರಪ್ಪ ಅಂತೇಳಿ ಮೈ ಜುಮ್ಮನಾತಿತ್ತು. ಅಷ್ಟು ಚಲೋ ಪರ್ಫಾರ್ಮ್ ಮಾಡಾರ ಎಲ್ಲರೂ. ಭಾರಿ ಅಂದ್ರೆ ಭಾರಿ ಮಾಡಿದ್ರು. ಭಾಳ ಖುಷಿ ಆಯ್ತು ಇವತ್ತು, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂದರೆ ಹಿಂಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಕಾಲೇಜ್ನಾಗ, ಇಷ್ಟು ಇಂತಿಂಥ ಟೀಮ್ಸ್ ಅದಾವೆ, ಹಿಂಗೆಲ್ಲ ಮಜಾ ಬರ್ತೈತಿ ಅಂತೇಳಿ. ಭಾರಿ ಪರ್ಫಾರ್ಮೆನ್ಸಸ್ ಅಂತೂ ಭಾರಿ ಇತ್ತು. ಮತ್ತು ಇನ್ಸಿಗ್ನಿಯಾ ವೈಬು ಸ್ವಲ್ಪ ಚಲೋ ಐತಿ. ಆಜು ಬಾಜು ಎಲ್ಲ ಕಡೆ ಫುಲ್ ಕಲರ್ಸ್, ಅಂದರೆ ಲೈಟಿಂಗ್ಸ್ ಎಲ್ಲ ಚಲೋ ಐತಿ. ಗಾಯ್ಸ್, ಇನ್ಸಿಗ್ನಿಯಾ ಡೇ 2 ಬೆಳಿಗ್ಗೆ ಅದೇವಿ. ಬೆಳಿಗ್ಗೆಲ್ಲ ಮಧ್ಯಾಹ್ನ ಆಗೈತಿದೆ. ನಿನ್ನೆ ಅಂತೂ ಭಾಳ ಮಜಾ ಬಂತು. ನಿನ್ನೆ ಮಳೆ ಬಂದಿಲ್ಲ, ದೇವ್ರ ಪುಣ್ಯಕ್ಕೆ. ಇವತ್ತು ಮಳೆ ಬರಬಾರ್ದು, ಮಳೆ ಬರೋಂಗೆ ಆಗೈತಿ, ಆದರೆ ಮಳೆ ಬಂದಿಲ್ಲ. ಮಳೆ ಬಂದರೆ ಎಲ್ಲ ಹಾಳಾಗ್ಬಿಡ್ತೈತಿ. ನಮ್ಮದು ಫಸ್ಟ್ ಇನ್ಸಿಗ್ನಿಯಾ ಇದು. ಇವತ್ತು ಮಳೆ ಗಿಳಿ ಬಂದರೆ ಎಲ್ಲ ಆಫ್. ಹೆಂಗೆ ಅನ್ನಿಸ್ತಪ್ಪ ನಿಂಗೆ ಡೇ 1? ಹೆಂಗೆ ಅನ್ನಿಸ್ತು? ಡೇ 1 ಅಂತೂ ಮಸ್ತ್ ಮಜಾ ಬಂತು. ಮಾರ್ನಿಂಗಿಂದ ಸಾಯಂಕಾಲ ಮಟ್ಟ ಇವೆಂಟ್ಸ್ ಹಂಗೆ ಮಾಡಿತ್ತು ನಮ್ಗೆ. ಆಟೋ ಎಕ್ಸ್ಪೋ ಅಂತೂ ಮಸ್ತ್ ಮಸ್ತ್ ಆಟೋ ಎಕ್ಸ್ಪೋ ಚಿತ್ತಾಡಿತ್ತಲ್ಲ. ಆಟೋ ಎಕ್ಸ್ಪೋ ಅಂತೂ ಭಾರಿ ಭಾರಿ ಗಾಡಿ ಬಂದಿದ್ವು. ಅಂದ್ರೆ ಮತ್ತೆ ಸಾಯಂಕಾಲ ಇವೆಂಟ್ ಯಾವಾಗ ಇಳಿಸೋಣ ಈ ಗಾಡಿ ಅಂತವ? ಇಳ್ಸನು 4 ವರ್ಷ ಬರಲಿ, ಇನ್ನೂ ಒಂದು 4 ವರ್ಷ ಆಗಲಿ ಇಳ್ಸನು. ಅಲ್ಪ ಈಗ ನೀ ಡ್ಯಾನ್ಸ್ ಹಂಗೆ ಮಾಡತ್ತಿದ್ದಲ್ಲ ನಿನ್ನೆ, ಅದಕ್ಕೆ ಏನು ಕಾರಣ? ನಾವು ಏನು ಡ್ಯಾನ್ಸ್ ಮಾಡಿಲ್ಲ, ನಮ್ಮ ಫ್ರೆಂಡ್ಸ್ ಜೊತೆ ಅದು ವೈಬ್ ಹಂಗಿತ್ತು. ಆ ದೇವ್ರ ಹಂಗೆ ಮಾಡ್ಸೈತ್ ನಮ್ನ. ದೇವ್ರ ಕುಣ್ಸಾರ ಎಲ್ಲರಿಗೂ ದೇವ್ರ ಕುಣ್ಸಾನ. ಆ ಫ್ರೆಂಡ್ಸ್ ನಾವು ಕುಡ್ದಲ್ಲ, ಎಲ್ಲ ದೇವ್ರ ಕುಣ್ಸಾನ, ಎಲ್ಲ ದೇವ್ರ ಕೈಯಾಗ. ಹೌದೌದು. ಮತ್ತೆ ಹೆಂಗೆ ಭಾಳ ಮಂದಿ ಬಂದಿದ್ರಲ್ಲ, ಹೆಂಗ ಅನಿಸ್ತು ನಿಂಗೆ? ಕಣ್ಣು ಫುಲ್ ತಂಪ್ ತಂಪಾಗ್ಯಾವ ಕಣ್ಣು. ಇವತ್ತು ಡೇಟು ಇನ್ನೂ ತಂಪಕ್ಕಾವ, ಇನ್ನೂ ಚಲೋ ಆಗ್ತೈತಿ ಅನ್ಕೊಂಡೇವಿ. ಡೇಟು ಈಗ ಜಾಸ್ತಿ ಬರ್ತಾರಂದಿ. ಲೆಟ್ಸ್ ಸಿ. ಓಕೆ, ಎಸ್, ಡೇಟು ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಫೈನಲಿ ಇವೆಂಟ್ ಕಂಪ್ಲೀಟ್ ಆಯ್ತು ಸಕ್ಸಸ್ಫುಲಿ. ನಂದು ವಿಡಿಯೋಸ್, ಆಮೇಲೆ ನಂದು ವ್ಲಾಗ್, ಇದರಿಂದೆಲ್ಲ ಒಂದು ಸಪೋರ್ಟಿವ್ ಸ್ಟ್ರೆಂತ್ ಅಂದರೆ ನಮ್ಮ ರೋಹಿತ್ ಬೈ.
ಇವತ್ತು ಯಪ್ಪ ಈ ಇನ್ಸಿಗ್ನಿಯಾ ಇವೆಂಟ್ ಜೀವನದೊಳಗೆ ಮರಿಲಾರ್ದಂಥ ಇವೆಂಟ್ ಇದೆ. ಯಾಕಂದ್ರೆ ಎಷ್ಟು ಎಂಜಾಯ್ ಮಾಡಿದ್ವಿ ಒಂದೊಂದು ಮೂಮೆಂಟು ನಮಗೆ ಮೆಮೊರೇಬಲ್ ಆಗಿತ್ತು. ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ. ಭಾಳ ಬೇಜಾರಾಗತ್ತೈತಿ ಈಗ ಅದು ಇವೆಂಟ್ ಮುಗಿಸಿ. ಇನ್ನೂ ಅದೇ ಹ್ಯಾಂಗ್ ಓವರ್ ಒಳಗದೀವಿ ಎಲ್ಲರೂ. ಹೌದೇನಿಲ್ಲಿ ನೀ ಹ್ಯಾಂಗ್ ಓವರ್ ಒಳಗದಿ ನಿನ್ಗೆ ಯಾಕೆ ಆಮೇಲೆ ಭಾಳ ಮಜಾ ಮಾಡಿದ್ವಿ. ಸೊ ನೀವು ಬ್ಲಾಗ್ ನೋಡಿ ಎಂಜಾಯ್ ಮಾಡಿರ್ತೀರಿ ಅಂದ್ಕೊಳ್ತೀನಿ. ಸೊ ಗಾಯ್ಸ್ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಈಗ ನೆಕ್ಸ್ಟ್ ನಾನು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.